ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ಮಾಧ್ಯಮ ಪಟ್ಟಿಯಲ್ಲಿರುವ ಸಣ್ಣ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರಿಗೆ ನನ್ನ ನಮ್ರವಾದ ನಮಸ್ಕಾರಗಳು. ಇಂದು ನಾನು ಈ ಒಂದು ವಿಷಯನ ಮಂಡಿಸಲು ಮತ್ತು ಚರ್ಚೆ ಮಾಡಲು ಈ ಗ್ರೂಪ್ನಲ್ಲಿ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. 2026ನೇ ಹೊಸ ಜಾಹೀರಾತು ನೀತಿಯನ್ನು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರವು ಜಾರಿಗೆ ತಂದಿದೆ. ಅಂದಿನಿಂದ ನಮ್ಮ ಎಲ್ಲ ಸಂಪಾದಕರ ಮನದಲ್ಲಿ ತಲ್ಲಣ ಉಂಟಾಗಿದೆ. ಕಾರಣ, ಸ್ವಾತಂತ್ರ್ಯ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಮೇಲೆ ಭಾರೀ ಗದಾಪ್ರಹಾರವಾಗಿದೆ. ಮರಣ ಶಾಸನ ಅಂತ ಹೇಳಬಹುದು ಜಾಹೀರಾತು ನೀತಿಗೆ. ಯಾಕೆಂದರೆ ಇಲ್ಲಿವರೆಗೂ ಆರಾಮಾಗಿ ಉಸಿರುಗಟ್ಟಿಕೊಂಡು ಹೇಗೋ ನೆಮ್ಮದಿಯಿಂದ ಪತ್ರಿಕೆಯನ್ನು ನಡೆಸ್ತಾ ಬರ್ತಕ್ಕಂಥ ಎಲ್ಲ ಸಂಪಾದಕರ ನಿದ್ದೆಯನ್ನು ಕಳೆದ 3-4 ರಾತ್ರಿಗಳಿಂದ ಕೆಟ್ಟಿದೆ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ. 2013-14ರಲ್ಲಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಹೊಸ ಜಾಹೀರಾತು ನೀತಿಯನ್ನು ಹೊರಬಂದಿತ್ತು. ಆದರೂ ಆವಾಗ ಅಷ್ಟೊಂದು ಕಠಿಣವಾದ ನಿಯಮಗಳು ಮತ್ತು ಪತ್ರಕರ್ತರ ಮೇಲೆ ಗದಾಪ್ರಹಾರವಾಗಿರಲಿಲ್ಲ, ನಡ್ಕೊಂಡೇ ಬಂದಿತ್ತು. ಸನ್ಮಾನ್ಯ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹಿಂದುಳಿದ ವರ್ಗಕ್ಕೆ 2 ಪುಟ ಪ್ರೋತ್ಸಾಹ ಜಾಹೀರಾತನ್ನು ಒದಗಿಸಿದರು. ಕಳೆದ 2 ವರ್ಷಗಳಿಂದ ಪತ್ರಕರ್ತರು ಹೇಗೋ ಸ್ವಲ್ಪ ಆರ್ಥಿಕವಾಗಿ ಏಳಿಗೆಯನ್ನು ಕಾಣ್ತಾ ಇದ್ದರು. ಆದರೆ ಕಳೆದ 2 ವರ್ಷದಿಂದ ನಮ್ಮ ವಾರ್ತಾ ಇಲಾಖೆಯವರು ಮತ್ತು ಸರ್ಕಾರ ಹೊಸ ಜಾಹೀರಾತು ನೀತಿ ತರುವ ಆತುರದಲ್ಲಿ ಇತ್ತು. ಇದನ್ನು ಕಳೆದ 1 ವರ್ಷದಿಂದ ಮುಂದೂಡ್ತಾನೆ ಬಂದಿತ್ತು. ಆದರೆ ಜಾಹೀರಾತು ನೀತಿ ಬಂದರೆ ದರ ಪರಿಷ್ಕರಣೆ ಆಗ್ಬೋದು, ಪತ್ರಿಕೆಯವರಿಗೆ ಸಂಪಾದಕರಿಗೆ ಆರ್ಥಿಕವಾಗಿ ಉನ್ನತಿ ಆಗ್ಬೋದು ಅಂತ ಒಂದು ಆಶಾಭಾವನೆ ಎಲ್ಲ ಸಂಪಾದಕರು ಹೊಂದಿದ್ದರು. ಕಳೆದ 4 ವರ್ಷದಿಂದ ದರ ಪರಿಷ್ಕರಣೆ ಆಗಿರಲಿಲ್ಲ. ಪತ್ರಿಕೆ ನಡೆಸೋದು, ಕಾಗದ ವೆಚ್ಚ, ಸಂಬಳ ಕೊಡೋದು, ಕಾರ್ಯಾಲಯ ಸಂಬಳ ಕೊಡೋದು ಎಲ್ಲವನ್ನೂ ಅತಿ ಭಾರವಾಗಿತ್ತು. ದರ ಪರಿಷ್ಕರಣೆ ಆದರೆ ಕನಿಷ್ಠ 2-3 ರೂಪಾಯಿ ದರ ಪರಿಷ್ಕರಣೆ ಆದರೆ ಎಲ್ಲ ಒಂದು ಪುಟ ಜಾಹೀರಾತಿಗೆ 3,000-4,000 ಹೆಚ್ಚಾಗ್ತಕ್ಕಂಥ ಒಂದು ಅನಿಸಿಕೆ ನಮ್ಮೆಲ್ಲರ ಭಾವನೆ. ಆದರೆ ಈ ಹೊಸ ಜಾಹೀರಾತಿ ನೋಡಿದರೆ ಪತ್ರಿಕೆ ಮುಂದೆ ನಡೆಸೋದಲ್ಲ, ಪತ್ರಿಕೆಗಳನ್ನು ಬಂದ್ ಮಾಡುವ ಹುನ್ನಾರ ಇದೆ ಅಂತ ಅಡಗಿದೆ ಇದರಲ್ಲಿ. ಯಾಕೆ ಹೇಳ್ತೀನಿ ಅಂದರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದವರ ಬಗ್ಗೆ, ದೀನದಲಿತರ ಬಗ್ಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಗ್ಗೆ ಒಂದು ಒಲವು ಇಟ್ಕೊಂಡಿರ್ತಕ್ಕಂಥ ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು. ಅವರ ಸರ್ಕಾರದಲ್ಲಿ ಈ ರೀತಿಯ ಜಾಹೀರಾತು ನೀತಿ ಬರ್ತದಂತ ಖಂಡಿತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತಿದು ಆಗಿದ್ದು ಬರೀ ಹಿಂದುಳಿದ ವರ್ಗ ಅಲ್ಲ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ಪ್ರೋತ್ಸಾಹ ಜಾಹೀರಾತಿಗೂ ಕತ್ತರಿ ಹಾಕ್ತಾ ಇದ್ದಾರೆ. ಅದನ್ನು ಸಮಯದಲ್ಲಿ ನಿಗದಿಗೊಳಿಸಿದ್ದಾರೆ, ಇಂತಿಷ್ಟೇ ವರ್ಷದ ನಂತರ ಕ್ಲೋಸ್ ಅಂತ. ಹಿಂದುಳಿದ ವರ್ಗಕ್ಕೂ ಕೂಡ ಈಗ 2 ವರ್ಷ ಆಗಿದೆ, 3 ವರ್ಷ ಆಗಿದೆ, ಮುಂದಿನ 3 ವರ್ಷದಿಂದ ನೀವು ಜಾಹೀರಾತು ಸಿಗುವುದಿಲ್ಲ ಎಂದು ಆರ್ಥಿಕ ಇಲಾಖೆಯವರು ಹೇಳಿದ್ದಾರೆ ಅಂತ ಹೇಳಿ ಈ ಜಾಹೀರಾತು ನೀತಿಯಲ್ಲಿ ಸ್ಪಷ್ಟವಾಗಿದೆ. ಅದಲ್ಲದೆ ಕಾಗದ ಪತ್ರಗಳ ಸಿದ್ಧಪಡಿಸುವಿಕೆಗೆ ಭಾರಿ ತಲೆನೋವನ್ನು ಉಂಟು ಮಾಡಿದೆ. 2 ವರ್ಷಕ್ಕೊಮ್ಮೆ ಮಾಧ್ಯಮ ಸಮಿತಿಯಿಂದ ಪರಿಶೀಲನೆ ಅಂದರೆ ಇದು ಏನರ್ಥ? ಒಂದು ಸಲ ಮಾಧ್ಯಮ ಮಾಡಿಕೊಳ್ಳೋದಂದರೆ ಅತಿ ಕಠಿಣವಾದ ಕಾರ್ಯ. ಮಾಡಿದ ನಂತರ ಕಳೆದ 20-30 ವರ್ಷದಿಂದ ಇರದೇ ಇರತಕ್ಕಂಥ ನಿಯಮ ಕಾನೂನು ಈಗ ತಂದಿರೋದು ಹಾಸ್ಯಾಸ್ಪದವಾಗಿದೆ. 2 ವರ್ಷಕ್ಕೊಂದ್ಸಲ ಅದೇ ಕೆಲಸ ಮಾಡಬೇಕಾ ಪತ್ರಕರ್ತರು? 1 ವರ್ಷ ಆದರೆ 2ನೇ ವರ್ಷ ಕಾಗದ ಪತ್ರಗಳನ್ನು ಆಯ್ದು ಸರ್ಕಾರಕ್ಕೆ ಕೊಡಬೇಕು. ಆವಾಗ ಸರ್ಕಾರ ಸರಿ ಇಲ್ಲದೆ ಇದರ ಕೈ ಬಿಡ್ತಾರಂತೆ. ಇದು ಏನರ್ಥ? ಇದು ಒಂದು ಅವೈಜ್ಞಾನಿಕವಾದಂಥ ಪ್ರಕ್ರಿಯೆ. ಈಗಾಗಲೇ PRG ಅವರಿಗೆ ನಾವು ದಿವಸ ಆನ್ಲೈನ್ ಹಾಕ್ತಾ ಇದ್ದೀವಿ. ಇದು ಒಂದು ರೆಗ್ಯುಲರಿಟಿಯ ಪ್ರಮಾಣ. ಸೆಪ್ಟೆಂಬರ್ನಲ್ಲಿ ನಾವು ಎನ್ಯುವಲ್ ಸ್ಟೇಟ್ಮೆಂಟ್ ಕೊಡ್ತೀವಿ. ನಮ್ಮ ಇನ್ಕಮು, ಆದಾಯ, ಚಾರ್ಟೆಡ್ ಅಕೌಂಟ್ ಮಾಡಿರ್ತಕ್ಕಂಥ ಕಾಗದ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸೋದು ವಾಡಿಕೆ. ಇದು ಹಿಂದಿನಿಂದಲೂ ಬಂದಿದೆ. ಇದನ್ನೇ ಪ್ರಕ್ರಿಯೆ ಮುಂದುವರಿಸಿದರೆ ಅತಿ ಉತ್ತಮವಾಗಿರ್ತಿತ್ತು. 2 ವರ್ಷಕ್ಕೊಂದ್ಸಲ ಪರಿಶೀಲನೆ ಎಂದು ಪತ್ರಿಕೆಯವರಿಗೆ ಬೆದರಿಸುವ ಒಂದು ತಂತ್ರ ಪತ್ರಿಕೆಯವರು ಕೂಡ ಒಂದು ಅಂಜಿಕೆಯಲ್ಲೇ ನಡೆಸಿಕೊಳ್ತಂಥ ನಮ್ಮ ಪರಿಸ್ಥಿತಿ ಒದಗಿದೆ. ಇದು ಬಹಳ ಘೋರವಾದಂಥ ಅನ್ಯಾಯ ಅಂಥೇಳಿ ನಾನು ಹೇಳಬಯಸ್ತಾ ಇದ್ದೀನಿ. ಸಂಪಾದಕರುಗಳೆಲ್ಲ ಹೇಳಬೇಕು, ಇದೆಲ್ಲ ಸರಿಯಾಗಿದೆ ಅಂತ ನಿಮಗೆ ಅನಿಸಿದರೆ ನೀವು ಪ್ರತ್ಯೇಕತೆ ಕೊಡಬೇಡಿ. ಅದು ಸರಿಯಾಗಿ ಮಾಡಿಲ್ಲ ಸರ್ಕಾರ, ಇದು ನಮ್ಮ ಬೇರೆ ಏನು ಗದಾಪ್ರಹಾರ ಮಾಡ್ತಾ ಇದೆ ಅಂತಂದರೆ ಎಚ್ಚೆತ್ತುಕೊಳ್ಳಿ ಸಂಪಾದಕರೇ. ಯಾವುದೇ ಸಂಘ ಇರಲಿ, ಸಂಸ್ಥೆ ಇರಲಿ, ಸಂಘಟನೆ ಇರಲಿ, ಎಲ್ಲರೂ ಒಗ್ಗೂಡಿ. ಸಣ್ಣ ಪತ್ರಿಕೆಗಳು ಉಳಿಗಾಲ ಇಲ್ಲ. ಉಳಿಬೇಕಂದ್ರೆ ನಾವೆಲ್ಲರೂ ಒಂದುಗೂಡಬೇಕು, ಒಂದು ಧ್ವನಿ ಆಗಬೇಕು. ಇದನ್ನು ತಾವೆಲ್ಲ ಎಚ್ಚರಿಕೊಳ್ಳ್ರಿ. ನಮ್ಮ ಮತಭೇದ ನಮಗೆ ಯಾವ್ದಾದ್ರು ವೈಯಕ್ತಿಕವಾಗಿ ಬರೋದು ಆಗದಿದೆ ಅದರ ಇದರಲ್ಲಿ ತರಬೇಡಿ ದಯವಿಟ್ಟು. ತಾವೆಲ್ಲರೂ ಈ ಕಾರ್ಯಕ್ಕೆ ಬನ್ನಿ. ಯಾವುದೇ ಸಂಘಟನೆಗಳು ಸಭೆ ಮಾಡಲಿ, ಸಂಘರ್ಷ ಮಾಡಲಿ, ಸರ್ಕಾರದ ಜೊತೆ ಮಾತುಕತೆಗೆ ಸಿದ್ಧವಾಗಲಿ, ತಮ್ಮೆಲ್ಲರ ಬೆಂಬಲವನ್ನು ಸದಾಕಾಲ ಇರಬೇಕು. ಇದರಲ್ಲಿ ಗೊಂದಲ ಮೂಡಿಸೋದು ಬೇಡ.
ಯಾಕಂದರೆ ಇಂತಿಷ್ಟು ನಮ್ಮದು ಆಗಿರ್ತಕ್ಕಂಥ ಕಾನೂನು ನಿಯಮಬದ್ಧ ಮಾಡಿದ್ದು ನೋಡಿದರೆ ಮುಂದೆ ಯಾರು ಪತ್ರಿಕೆ ನಡೆಸಲು ಸಾಧ್ಯವಿಲ್ಲ ಸ್ವಾಮಿಗಳೇ. ನಾನು ಹೇಳ್ತೀನಿ, ಅಪ್ರಾಯಿಗೂ ಹೊಸ ಜಾಹೀರಾತಲ್ಲಿ ವಿಧಿಸುವ ಸಮಯದ ಮಿತಿಯನ್ನು ಮಾಡಿದರೆ ಸಂಪೂರ್ಣವಾಗಿ ತಪ್ಪಾಗಿದೆ. ಇದು ಪತ್ರಿಕೆಗಳಿಗೆ ಏಳಿಗೆಗೆ ಸಾಧ್ಯವಿಲ್ಲ. ಇದರ ಜಾಹೀರಾತುಗಳು ಕಡಿತ ಮಾಡ್ತಾ ಇದ್ದಾರೆ. ಈಗ ಗಡಿ ಭಾಗದ ಜಿಲ್ಲೆಗಳಲ್ಲಿ ಗಡಿ ಜಾಹೀರಾತು ತಗೊಳ್ಳಿ ಅಥವಾ 2 ಪುಟ ತಗೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ 2 ಪುಟ ತೊಗೊಂಡ್ರೆ ನಮಗಿರ್ತಕ್ಕಂಥ ಹಿಂದೆ 30-40 ವರ್ಷದಿಂದ ಬರ್ತಕ್ಕಂಥ ಗಡಿ ಜಾಹೀರಾತಿಂದ ವಂಚಿತರಾಗ್ತಾ ಇದ್ದೇವೆ. ಇದು ಕೂಡ ಅವೈಜ್ಞಾನಿಕ ಅಂತ ನನ್ನದೊಂದು ಭಾವನೆ. ಪರಿಶೀಲನೆ ಕರಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಸುವ ಕಟ್ಟುನಿಟ್ಟಾದ ಭೌತಿಕ ಪರಿಶೀಲನೆ ಒಂದು ದೊಡ್ಡ ಅಸಮಾಧಾನವಾಗಿದೆ ಎಲ್ಲ ಸಂಪಾದಕರಿಗೆ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀನಿ. ಯಾಕೆ ನಾವು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಿಮಗೇನು ಬೇಕು, GST ಪತ್ರಿಕೆಗಳ ಬಿಲ್ ಬೇಕಾ ಅಥವಾ ಆದಾಯ ತೆರಿಗೆದು ಬೇಕಾ, ಎಲ್ಲವನ್ನು ನಾವು ಕೊಡ್ತಾ ಇರ್ತೀವಿ. ಅದನ್ನು ತಗೊಳ್ಳಿ 2 ವರ್ಷಕ್ಕಂತಲ್ಲ ಇದು ಮಾಡಿಬಿಡಿ. ನೀವು 2 ವರ್ಷ ನಮ್ಮದು ಮಾಧ್ಯಮ ಸಮಿತಿ ಮುಂದೆ ಹೋಗೋದ್ರೆ ಏನು ಅರ್ಥ? ಇದು ಇನ್ನೊಂದು ಖಾಯಂ ಪ್ರಾದೇಶಿಕ ಪತ್ರಿಕೆಗೆ 10 ಜನ ಖಾಯಂ ಬೇಕು ಅಂತ ಹೇಳ್ತೀವಿ. ಪತ್ರಿಕೆನೇ ಮಾಲೀಕರೇ ಖಾಯಮಾಗಿರದೇ ಇರತಕ್ಕಂಥ ಈ ಅರ್ಧ ಅಂಚಿನಲ್ಲಿ ಖಾಯಂ ನೌಕರನ್ನು ಇಟ್ಟುಕೊಂಡು ಅವರನ್ನು ನಾಳೆ ಪತ್ರಿಕೆ 2 ವರ್ಷದಲ್ಲಿ ಪರಿಶೀಲನೆ ನಂತರ ಆಗದೇ ಇದ್ದಾಗ ಖಾಯಂ ನೌಕರು ಎಲ್ಲಿ ಹೋಗಬೇಕು? ಇದು ಒಂದು ಸರ್ಕಾರದ ಗಮನಕ್ಕೆ ಬರಲಿಲ್ಲವೇ? ಇಂಥ ಒಂದು ಅವೈಜ್ಞಾನಿಕವಾದಂಥ ಜಾಹೀರಾತು ನೀತಿಯನ್ನು ಸಿದ್ಧಪಡಿಸಿ ಸನ್ಮಾನ್ಯ ನಮ್ಮ ಎಲ್ಲ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾಗಿ ಇದನ್ನು ತಿಳಿಸಿದ್ದಾರೋ ಅಧಿಕಾರಿಗಳು ಗೊತ್ತಿಲ್ಲ. ಅವರು ಒಂದು ವೇಳೆ ಸಂಪೂರ್ಣ ಅಧ್ಯಯನ ಮಾಡಿದ್ದು ಕೂಡ ಇದನ್ನು ಮಾಡಿದ್ದಾರೆ ಅಂತ ನನಗನಿಸುವುದಿಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಒಂದು ವೇಳೆ ಹಿಂದುಳಿದ ವರ್ಗದ ನೇತಾರ ಅಂತ ಹೇಳೋ ಕಾಂಗ್ರೆಸ್ ಪಕ್ಷ ಇಂದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಪ್ರತಿಬಿಂಬಿಸ ಹೊರಟಿದೆ ದೇಶದಲ್ಲಿ. ಈಗ ಹಿಂದುಳಿದವರನ್ನು ಪರಿಶಿಷ್ಟ ಜಾತಿ ಪಂಗಡದವರ ಜಾಹೀರಾತುಗಳಿಗೆ ಕಡಿತ ಹಾಕಿರುವುದು ನೋಡಿದರೆ ಇದು ನಮಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಮುಖ್ಯಮಂತ್ರಿಗಳು ಈ ಕಡೆ ಗಮನ ಹರಿಸಬೇಕು, ತತ್ಕ್ಷಣವೇ ಇದನ್ನು ನಿಲ್ಲಿಸಬೇಕು. ಯಾಕೆ ಅಂತಂದರೆ ಇದು ಜಾಹೀರಾತು ನೀತಿ ಜಾರಿಯಾಗಿದೆ. ಮುಂದಿನ 2-3 ವರ್ಷದಲ್ಲಿ ಯಾವುದೇ ಪತ್ರಿಕೆಗಳು ರಾಜ್ಯದಲ್ಲಿ ಜೀವಂತಗೊಳಿಯೋದು ಸಾಧ್ಯವಿಲ್ಲ. ಪತ್ರಕರ್ತರ ನಂಬಿ ಹಲವಾರು ಕುಟುಂಬಗಳು, ಸಾವಿರಾರು ಕುಟುಂಬಗಳು ಬೀದಿಗೆ ಬರ್ತವೆ. ಈ 30, 40, 50 ವರ್ಷ ಆದಂಥ ಸಂಪಾದಕರು ಇವಾಗ ಯಾವ ಉದ್ಯೋಗವನ್ನು ನೋಡ್ಕೊಂಡು ಹೋಗಬೇಕು? ಸಿಗುವ ಅಲ್ಪ ಸ್ವಲ್ಪ ಜಾಹೀರಾತು ಹಣದಿಂದ ತಮ್ಮ ಕುಟುಂಬ, ತಮ್ಮ ಕಾರ್ಯಾಲಯದ ಕೆಲಸ ಮಾಡುವ ಸಿಬ್ಬಂದಿಗಳನ್ನು ಕೂಡ ಬದುಸ್ತಾ ಇದ್ದಾರೆ. ಸರ್ಕಾರ ಅದನ್ನು ಅರ್ಥ ಮಾಡಿಕೊಳ್ಬೇಕು, ಗಂಭೀರವಾಗಿ ಪರಿಗಣಿಸಬೇಕು. ಆರ್ಥಿಕ ಇಲಾಖೆಯವರು ಕಡಿವಾಣ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ಸಾವಿರಾರು ಕೋಟಿ ರೂಪಾಯಿಗಳ ಬೇರೆ ಬೇರೆ ಯೋಜನೆಗಳಿಗೆ ಸರ್ಕಾರ ಆರ್ಥಿಕ ಇಲಾಖೆ ಕಡಿವಾಣ ಹಾಕೋದಿಲ್ವೇ? ಪತ್ರಿಕೆಯವರು 100, 200, 300 ಕೋಟಿ ರೂಪಾಯಿಗೆ ಆರ್ಥಿಕ ಇಲಾಖೆಯವರು ಕಡಿವಾಣ ಹಾಕ್ತಾರವೆ. ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ತತ್ಕ್ಷಣವೇ ಇದನ್ನು ರದ್ದಾಗುತ್ತದೆ. ಹೊಸ ಜಾಹೀರಾತಿನಲ್ಲಿ ಪತ್ರಿಕೆಗಳು, ಸಣ್ಣ ಪತ್ರಿಕೆಗಳು, ಪ್ರಾದೇಶಿಕ ಪತ್ರಗಳು ಜೀವಂತವಾಗಿ ಉಳಿದು ಇನ್ನೂ ಯಾವ ರೀತಿ ಏಳಿಗೆ ಆಗಬೇಕೆಂಬ ಹೊಸ ಒಂದು ಅಳವಡಿಸಿಕೊಂಡು ಹೆಚ್ಚಿನ ಜಾಹೀರಾತು ಕೊಡುವಂತೆ ಮಾಡಬೇಕೆಂಬುದೇ ನನ್ನ ಕಳಕಳಿ. ಈ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಯಾವುದೇ ಸಂಘ ಸಂಸ್ಥೆಗಳು ನಡೀಲಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾಡಲಿ, ಕರ್ನಾಟಕ ಕಾರ್ಯದರ್ಶಿ ದಿನಪತ್ರಿಕೆ ಸಂಪಾದಕ ಸಂಘದವರೇ ಮಾಡಲಿ, ಮತ್ತಾವುದೇ ಸಂಘ, ಎಲ್ಲ ಸಂಘದವರಿಗೂ ಕೂಡ ನಮ್ಮ ಮನವಿಚ್ಛೆ ಬೆಂಬಲವನ್ನು ನೀಡಬೇಕು. ಅವರು ಮಾಡುವ ಎಲ್ಲ ಚರ್ಚೆ ವಿಚಾರಗಳಲ್ಲಿ ಭಾಗವಹಿಸಬೇಕು. ಸರ್ಕಾರದ ಜೊತೆ ಒಳ್ಳೆಯ ಸುಮಧುರ ಚರ್ಚೆಯಾಗಿ ಮನೆ ಪತ್ರವನ್ನು ಕೊಟ್ಟು ಈ ಸಮಸ್ಯೆಯನ್ನು ಇಲ್ಲಿಗೆ ಬಗೆಹರಿಸುವಂತೆ ನಾವು ಎಲ್ಲರೂ ಕೈ ಜೋಡಿಸೋಣ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಇನ್ನೊಂದು ಸರಿ ದತ್ತಿಗಡಬೇಡಿ. ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಂಪಾದಕರ ಪರವಾಗಿದ್ದಾರೆ. ಮೊಟ್ಟ ಮೊದಲು ಎಲ್ಲ ಸಂಪಾದಕರು ಒಂದಾಗಿರಲು ಕಲಿಯಿರಿ ಎಂದು ನನ್ನ ಭಾವನೆ. ನಮಸ್ಕಾರ.